ಆದಂತಹ ಆರ್ ಅಶೋಕ್ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಸರ್, ರೇಷನ್ ಕಾರ್ಡ್ ಅನ್ನ BPL ಕಾರ್ಡ್ ಅನ್ನ ಬಡವರಿಗೆ ರದ್ದು ಮಾಡಿರುವಂಥದ್ದು. ರೇಷನ್ ಕಾರ್ಡ್ ಅಂದ್ರೆ ಒಂದು ಎಮೋಷನ್ ಸರ್, ಅದರಿಂದನೇ ಎಲ್ಲ ಆಗುತ್ತೆ. ಕೇವಲ ಅಕ್ಕಿ ಮಾತ್ರ ಅಲ್ಲ, ಜೀವನ ನಡೆಯೋದೇ ಅದರಿಂದ. ಅದೊಂದು ಎಮೋಷನ್, ಗ್ಯಾರಂಟಿಗಿಂತಲೂ ಕೂಡ. ಆದ್ರೆ ರದ್ದಾಗಿರುವಂಥದ್ದು ಕಾರಣ ಏನಿರ್ಬೋದು ಸರ್? ನೋಡಿ, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅವ್ರಿಗೆ ಯಾವುದೇ ಫೆಸಿಲಿಟಿನೂ ಸಿಗಲ್ಲ. ಭಾಗ್ಯದ ಲಕ್ಷ್ಮಿ ಇರ್ಬೋದು, ಮತ್ತೆ ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಇವೆಲ್ಲನೂ ಕೂಡ ಸಿಗ್ಬೇಕಾದ್ರೆ ಇದು ಬಹಳ ಮುಖ್ಯ. ಜೀವನಾಧಾರ ಅಂತ ಅಂಥದಕ್ಕೆ ಕನ್ನ ಹಾಕಿದ್ದಾರೆ ಇವರು. ಮಾತ್ರ ಸಿದ್ದರಾಮಯ್ಯನವ್ರು ಏನ್ ಬಡವ್ರ ಪರ, ನಾನು ಬಡವ್ರ ಪರ ಬಡವ್ರ ಪರ ನೀವು ಬಡವ್ರ ಪರ. ಪಾಪ ಕೂಲಿ ಮಾಡೋ ಜನದೆಲ್ಲ ತೆಗೆದಾಕಿದಿರಲ್ಲ, ಅವ್ರ ಅನ್ನಕ್ಕೆ ಕನ್ನ ಹಾಕಿದಿರಲ್ಲ. ನಿಮ್ಮ ಮನೆಗೆ ನಾನು ಒಂದು ಹೊತ್ತು ಊಟ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರ ನಿಮ್ಮ ಮನೆಯಲ್ಲಿ? ನಿಮ್ಮ ಮನೆಯವ್ರಿಗೆ ಊಟ ಕರೆಕ್ಟಾಗಿ ಟೈಮ್ ಊಟ ಕರೆಕ್ಟಾಗಿ ಬೇಕು ನಿಮ್ಮ ಮನೆಯಲ್ಲಿ. ಬಡವ್ರಿಗೆ ಅನ್ನ ಕೊಡೋಕ್ಕೆ ನೀವು ಕನ್ನ ಹಾಕಿದ್ದೀರಾ. ಇದೇನಾ ನಿಮ್ದು ಇದು? ಹೇಳ್ತೀರಾ ನಾವು ರದ್ದು ಮಾಡಲ್ಲ ಅಂತ? ಮಾಡ್ತಾನೆ ಇದಾರಲ್ಲ. ಇವತ್ತು ಹೇಳಿದಾರೆ 25 ಲಕ್ಷ ರದ್ದಾಗಬೇಕು ಅನ್ನೋದು ಮುಖ್ಯಮಂತ್ರಿನೇ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ 25 ಲಕ್ಷ ಕುಟುಂಬನ ಹಾಳು ಮಾಡ್ತಾ ಇದ್ದೀರಾ, ಬೀದಿ ಪಾಳು ಮಾಡ್ತಾ ಇದ್ದೀರಾ. ಅದರಿಂದ ನಮ್ಮ ಹೋರಾಟ ಇವತ್ತು. ಅದಕ್ಕೋಸ್ಕರ ನಾನು ಭೇಟಿ ಮಾಡಕ್ಕೆ ಬಂದಿದ್ದೀನಿ. ಅವಾಗಲೇ ಮಾತನಾಡಿಸ್ತಾ ಇದ್ರಿ ಅಂದ್ರೆ ಕಾರ್ಡ್ ರದ್ದುದಾರನ್ನ. ಅವ್ರು ಹೇಳ್ತಾರೆ ನಮಗೆ ಒಂದು ಚೂರು ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ. ಅಕ್ಕಿ ತಗೊಳಕ್ಕೆ ಅಂತ ಹೋದವ್ರನ್ನ ವಾಪಸ್ ಕಳಿಸಿದ್ದಾರೆ. ಒಂದು ನಯ ವಿನಯತೆನೂ ಇಲ್ಲ. ಅಧಿಕಾರಿಗಳು ಬೇಕಾದ್ರೆ ಕೇಳ್ಕೊಳ್ಳೋಗಿ ಅನ್ನುವಂಥ ಉತ್ತರಗಳು. ಏನ್ ಸರ್ ಇದು? ಸರ್ವೇನೇ ಮಾಡಿಲ್ಲ ಅವರು. ಮನೆ ಹತ್ರ ಬಂದು ಸರ್ವೇನೂ ಮಾಡಿಲ್ಲ. ಅವ್ರ ಸ್ಥಿತಿಗತಿ ನೋಡಿಲ್ಲ, ಏನೂ ಇಲ್ಲ. ಅವರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಇವತ್ತು ಏನೋ ಬಿಜೆಪಿ ನಾಯಕರು ಅಂದ್ರೆ ವಿಪಕ್ಷ ನಾಯಕ ಸೇರಿದಂತೆ ಉಳಿದಂತ ನಾಯಕರು ಮನೆಗೆ ಹೋಗಿ ಸಮಸ್ಯೆ ಕೇಳ್ತಿದ್ದಾರೆ. ಅವ್ರ ಪರವಾಗಿ ಧ್ವನಿ ಆಗ್ತೀವಿ, ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಬಟ್ ಈ ಹೋರಾಟದ ವಿಚಾರದಲ್ಲಿ, ಪ್ರತಿಭಟನೆಯ ವಿಚಾರದಲ್ಲಿ ಅವರಲ್ಲೇ ಒಗ್ಗಟ್ಟಿಲ್ಲ. ವಿಜೇಂದ್ರ ಅವರು ಒಂದು ದಿನಾಂಕ ಹೇಳ್ತಾರೆ ಹೋರಾಟ ಮಾಡ್ತೀವಿ ಅಂತ, ಯತ್ನಾಳ್ ಅವರು ಇಲ್ಲ ನಾವು ಬೇರೆ ದಿನದಲ್ಲಿ ಹೋರಾಟ ಮಾಡ್ತೀವಿ ಅಂತ. ಒಗ್ಗಟ್ಟಿಲ್ಲದೆ ಇರೋರು ಬಡವರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯನಾ? ಸರ್ಕಾರವನ್ನ ಕಟ್ ಹಾಕೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಎಸ್ ಶ್ರುತಿ, ಖಂಡಿತವಾಗ್ಲೂ ಕೂಡ ನೀವು ಹೇಳದಂತ ಸಂದರ್ಭದಲ್ಲಿ ಈ ಕ್ಷಣಕ್ಕೆ ಈಗ ಬೆಂಗಳೂರಿನಲ್ಲಿ, ಅದು ಕೂಡ ಗೋಪಾಲಯ್ಯ ಅವರ ಕ್ಷೇತ್ರದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಕ್ಷಣದಲ್ಲಿ ಬಂದು ಈಗ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಮನೆಗೆ ಹೋಗಿ, ಈಗ ಜಯಮಾರುತಿ ನಗರದಲ್ಲಿ ನಾವಿರುವಂಥದ್ದು, ಮನೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಕೇಳ್ತಿದ್ದಾರೆ. ನೀವು ಹೇಳದಂತೆ ಒಂದು ಕಡೆ ಒಗ್ಗಟ್ಟಿನ ಪ್ರದರ್ಶನ ಆಗಿಲ್ಲ, ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಇರುವಂತ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟವನ್ನ ದೊಡ್ಡ ಮಟ್ಟದಕ್ಕೆ ಮಾಡ್ತೀವಿ ಅಂತ ಹೇಳಿ ಇಡೀ ಬಿಜೆಪಿ ನಾಯಕರೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿ ಆರ್ ಅಶೋಕ್ ಕೂಡ ಹೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಮನೆಗೆ ಹೋಗಿರುವಂತದ್ದು, ಅಲ್ಲಿ ವಿಧವೆಯರಿಗೂ ಕೂಡ ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು, IT ಕಟ್ಟೋರಿಗೆ, ಟ್ಯಾಕ್ಸ್ ಕಟ್ಟೋರಿಗೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಬೋಗಸ್ ಕಾರ್ಡ್ಗಳನ್ನ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, ಆದ್ರೆ ಬಡವರಿಗೆ BPL ರದ್ದು ಮಾಡಿರುವಂತದ್ದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳನ್ನ ಮಾಡ್ತಿರುವಂತದ್ದು. ಇಲ್ಲಿ ಕೇವಲ ಒಂದು ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಕೇವಲ ಒಬ್ಬರಿಗೆ ಮಾತ್ರ ಅಕ್ಕಿ ಸಿಗ್ತಾ ಇರುತ್ತೆ. ಇನ್ನೊಂದು ಶ್ರುತಿ, ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂತಂದ್ರೆ, ಕೇವಲ ರೇಷನ್ ಕಾರ್ಡ್ ಅಕ್ಕಿ ಅಥವಾ ಅನ್ನಕ್ಕಾಗಿ ಅಲ್ಲ. ರೇಷನ್ ಕಾರ್ಡ್ ಅಂದ್ರೆ ಒಂದು ಎಮೋಷನ್. ಅದರಿಂದ ಎಲ್ಲಾ ಸೌಲಭ್ಯಗಳು ಕೂಡ ಸಿಗುತ್ತೆ. ಬಡವರಿಗೆ ಆಸ್ಪತ್ರೆಯಿಂದ ಹಿಡಿದು ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಸಿಗುತ್ತೆ. ಅಂತ ಎಮೋಷನ್ ಇಟ್ಕೊಂಡಿರುವಂತ BPL ಕಾರ್ಡ್ಗಳನ್ನ ರದ್ದು ಮಾಡಿರುವಂಥದ್ದು ಸರ್ಕಾರದ ಈ ಒಂದು ನಿರ್ಧಾರ ಅಥವಾ ಈ ರೀತಿ ದಾರಿಗಿಳಿದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರುವಂತ ಸರ್ಕಾರ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಅದರ ನೆಪವನ್ನ ಹಿಡ್ಕೊಂಡು ಇವರು ಈ ರೀತಿಯಾದಂಥ ದಾರಿಯನ್ನು ಹಿಡಿದಿದ್ದಾರೆ ಅನ್ನುವಂಥ ಆರೋಪಗಳನ್ನು ಕೂಡ ವಿಪಕ್ಷ ನಾಯಕರು ಮಾಡ್ತಾ ಇರುವಂಥದ್ದು ಶ್ರುತಿ. ಆದ್ರೆ ಯಾವ ರೀತಿಯಾಗಿ ನಾವು ರೈತರ ಜಮೀನನ್ನ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಯಾವ ರೀತಿ ನುಂಗಿ ನೀರು ಕುಡಿತಾ ಇದೆ, ಅದರ ವಿರುದ್ಧ ಯಾವ ರೀತಿ ಹೋರಾಟವನ್ನ ಮಾಡಿದ್ದೀವಿ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಿನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ನಾವು ಮಾಡ್ತೀವಿ ಅನ್ನುವಂತ ಹೇಳಿಕೆಗಳನ್ನ ಈಗಾಗಲೇ ವಿಪಕ್ಷ ನಾಯಕರು ಜೊತೆಗೆ ಬಿಜೆಪಿ ನಾಯಕರು ಕೂಡ ಕೊಡ್ತಾ ಇರುವಂತಹ ಶ್ರುತಿ. ಕಾದು ನೋಡೋಣ. ಬಡವರ ಎಮೋಷನ್ ಮತ್ತೆ ಜನರು ಕೂಡ ನಾನು ಮಾತನಾಡಿಸ್ತೇನೆ, ಅವರು ಕೂಡ ಹೇಳ್ತಿರುವಂತದ್ದು, ನಮ್ಗೆ ಯಾವುದೇ ಗ್ಯಾರಂಟಿಗಳು ಬೇಡ, ನಮಗೆ ಬೇಕಾಗಿರುವಂತ ತಿನ್ನೋದಕ್ಕೆ ಅನ್ನನೇ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನಾವು ಮಣ್ಣು ತಿನ್ನಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ನಮಗೆ ರೇಷನ್ ಕಾರ್ಡ್ ಕೊಡಿ, ಯಾವುದೇ ಗ್ಯಾರಂಟಿಗಳು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ರು. ಸೊ ಹಾಗಾಗಿ ಕಾದು ನೋಡೋಣ, ರಾಜ್ಯ ಸರ್ಕಾರ ಇದಕ್ಕೆ ಮಣಿಯುತ್ತಾ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ವಿಪಕ್ಷ ನಾಯಕರು ಅಥವಾ ವಿಪಕ್ಷ ಈ ಬಗ್ಗೆ ಯಾವ ರೀತಿಯಾಗಿ ಹೋರಾಟವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡೋಣ ಶ್ರುತಿ. ಓಕೆ ದಿವಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈ ರೇಷನ್ ಕಾರ್ಡ್ ರದ್ದಿನ ಬಗ್ಗೆ ಕೂಡ ಸರ್ಕಾರ ಒಂದು ಸ್ಪಷ್ಟನೆ ಕೊಡಬೇಕು. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರೆ ಯಾವುದೇ ರೀತಿಯ ಸಮಸ್ಯೆ ಬಡವರಿಗೆ ಆಗಲ್ಲ ಅಂತ. ಈಗ DCM DK ಶಿವಕುಮಾರ್, ಮತ್ತೊಂದು ಕಡೆ MB ಪಾಟೀಲ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಅವರ ರಿಯಾಕ್ಷನ್ ಅಂದ್ರೆ, ಅರ್ಹರಿಗೆ BPL ಕಾರ್ಡ್ ಕೊಟ್ಟೇ ಕೊಡ್ತೀವಿ,
ಯಾರಿಗೂ ಅನ್ಯಾಯ ಆಗಲ್ಲ, ಆಗಿದ್ರೆ ಅದನ್ನ ಸರಿಪಡಿಸುವಂತಹ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಾವುದೇ ಬಡವರ ರೇಷನ್ ಕಾರ್ಡ್ ಕೂಡ ರದ್ದಾಗಲ್ಲ, ಯಾರು ತೆರಿಗೆ ಕಟ್ತಾರಲ್ವಾ, ಯಾರು ಅರ್ಹರಲ್ಲ ಅಲ್ಲ ಅವರಿಗೆ BPL ಕಾರ್ಡ್ ರದ್ದಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ MB ಪಾಟೀಲ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನು ಮೇಲಿರೋರಿಗೆ ಅಂತದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನ ದಾಖಲೆಗಳಲ್ಲಿ ಅವ್ರ ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಡ್ತಾ ಇದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನು ಇದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನು ಮೇಲಿರೋರಿಗೆ ಅಂತದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನ ದಾಖಲೆಗಳಲ್ಲಿ ಅವ್ರ ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಡ್ತಾ ಇದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನು ಇದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದರಲ್ಲಿ ಯಾರಾದರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ. ರಾಜ್ಯದಲ್ಲಿ ಇಷ್ಟು ದಿನ ವಕ್ಫ್ ಗೊಂದಲ ಆಯಿತು. ಈಗ ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ. ಸಹಜವಾಗಿ ಬಡವರು ಸಮಸ್ಯೆಯನ್ನ ಎದುರಿಸಬೇಕಾಗಿದೆ. ಬಡವರ ಧ್ವನಿ ಆಗ್ತೀವಿ, ಯಾರಿಗೂ ಕೂಡ ಅನ್ಯಾಯ ಆಗಬಾರದು, ಹಾಗೆ ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ. ಆದ್ರೆ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮನೆಯೊಂದು 3 ಬಾಗಿಲು ಅನ್ನುವಂತ ಪರಿಸ್ಥಿತಿ. ಯಾಕಂದ್ರೆ ಅವರಲ್ಲೇ ಒಗ್ಗಟ್ಟಿಲ್ಲ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ನಲ್ಲಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟ, ಮನೆಗೆ ಹೋಗಿ ಅಳಲು ಕೇಳಿಸ್ಕೊಳ್ತಿದ್ದಾರೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಬಡವರಿಗೆ ಅಂತ. ಹಾಗಾಗಿ ಇವತ್ತು ಬಿಜೆಪಿ ನಾಯಕರು ಹೋಗ್ತಾ ಇದ್ದಂತೆ, ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಉಳಿದಂತ ನಾಯಕರು ಹೋಗ್ತಾ ಇದ್ದಂತೆ ಅಶ್ವಥ್ ನಾರಾಯಣ ಅವರು ಕೂಡ ಇದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಗೋಪಾಲಯ್ಯ ಅವರು ಕೂಡ ಇದ್ದಾರೆ, ದೃಶ್ಯ ನೋಡ್ತಾ ಇದ್ದೀರಿ. ಅವ್ರು ಹೋಗ್ತಾ ಎಸ್ ರಿಪಬ್ಲಿಕ್ ಕನ್ನಡ ಜೊತೆ ವಿಪಕ್ಷ ನಾಯಕ